ಹಳೇಬೀಡು ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿಗೆ ಮೊದಲ ಶ್ರಾವಣ ಸೋಮವಾರದ ಪ್ರಯುಕ್ತ ಪುಷ್ಪಗಿರಿ ಜಗದ್ಗುರುಗಳಿಂದ ಮಹಾಮಂಗಳಾರತಿ. ಪ್ರಥಮ ಶ್ರಾವಣ ಸೋಮವಾರ ತಾಲೂಕಿನ ಹಳೇಬೀಡು ಪುಷ್ಪಗಿರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗೆ ಪುಷ್ಪಗಿರಿ ಮಹಾಸಂಸ್ಥಾನದ ಪರಮಪೂಜ್ಯ ಜಗದ್ಗುರು ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ವಿಶೇಷ ಪೂಜೆ ಸಲ್ಲಿಸಿದರು. ಶ್ರಾವಣ ಮಾಸ ಎಂದರೆ ಸಾಲು ಸಾಲು ಹಬ್ಬಗಳ ಸಂಭ್ರಮ ಸಡಗರ. ವಿಶೇಷವಾಗಿ ಇಂತಹ ಶ್ರಾವಣ ಮಾಸದ ಸೋಮವಾರ ಪುಷ್ಪಗಿರಿ ಬೆಟ್ಟದಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗೆ ಶ್ರಾವಣ ಸೋಮವಾರದ ಪ್ರಯುಕ್ತ ಬೆಳಗ್ಗಿನಿಂದಲೇ ರುದ್ರಾಭಿಷೇಕ ಮತ್ತು ಹೂವಿನ ಅಲಂಕಾರ ನಡೆಸಿದ್ವು. ಶ್ರೀಗಳಿಂದ ಮಲ್ಲಿಕಾರ್ಜುನ ಸ್ವಾಮಿಗೆ ಮಹಾಮಂಗಳಾರತಿ ನಡೆಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಗಳು, ಶ್ರಾವಣ ಮಾಸವು ವರ್ಷದ ಅತ್ಯಂತ ಮಂಗಳಕರ ತಿಂಗಳು. ಶ್ರಾವಣ ಮಾಸದಲ್ಲಿ ಶಿವ ಮತ್ತು ಪಾರ್ವತಿ ದೇವಿಯನ್ನ ವ್ಯಾಪಕವಾಗಿ ಪೂಜಿಸಲಾಗುತ್ತದೆ. ಶ್ರಾವಣ ಮಾಸವನ್ನ ಶಿವನಿಗೆ ಅತ್ಯಂತ ಪ್ರಿಯವಾದ ತಿಂಗಳು ಎಂದು ಪರಿಗಣಿಸಲಾಗಿದೆ. ವೇದಗಳ ಪ್ರಕಾರ ಶ್ರಾವಣ ಮಾಸದಲ್ಲಿ ಉಪವಾಸ ಮತ್ತು ಆಚರಣೆಗಳನ್ನು ಅನುಸರಿಸಬೇಕು. ಪುರಾಣಗಳು ಜೀವನದ ಕಷ್ಟಗಳನ್ನು ನಿವಾರಿಸಲು ಉಪವಾಸ ಆಚರಣೆಗಳು ಮತ್ತು ಧಾರ್ಮಿಕ ಆಚರಣೆಗಳನ್ನು ಶಿಫಾರಸು ಮಾಡುತ್ತವೆ. ಶ್ರಾವಣ ಮಾಸವು ವಿಶೇಷವಾಗಿ ಉಪವಾಸ ಮತ್ತು ಆಚರಣೆಗಳಿಗೆ ಹೆಸರುವಾಸಿಯಾಗಿದೆ. ಶ್ರಾವಣ ಮಾಸವು ಪ್ರಕೃತಿಯೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿದೆ, ಏಕೆಂದರೆ ಈ ತಿಂಗಳಿನಲ್ಲಿ ಮಳೆಯಿಂದಾಗಿ ಈ ಭೂಮಿಯು ಹಸಿರಾಗುತ್ತದೆ. ಬೇಸಿಗೆಯ ನಂತರ ಈ ತಿಂಗಳ ಮಳೆಯು ಮಾನವ ಸಮುದಾಯಕ್ಕೆ ಹೆಚ್ಚಿನ ಸಮಾಧಾನವನ್ನು ನೀಡುತ್ತದೆ. ಇದಲ್ಲದೆ ಶ್ರಾವಣ ಮಾಸದಲ್ಲಿ ಅನೇಕ ಹಬ್ಬಗಳನ್ನು ಸಹ ಆಚರಿಸಲಾಗುತ್ತದೆ. ಇಂತಹ ಶ್ರಾವಣ ಸೋಮವಾರ ಪುಷ್ಪಗಿರಿ ಶ್ರೀ ಶೈಲ ಮಲ್ಲಿಕಾರ್ಜುನ ಸ್ವಾಮಿಗೆ ಇಂದು ವಿಶೇಷ ಪೂಜೆ ಹಾಗೂ ಮಹಾಮಂಗಳಾರತಿ ನಡೆಸಿ ಲೋಕ ಕಲ್ಯಾಣಾರ್ಥ ನಾಡಿಗೆ ಒಳ್ಳೆಯದು ಆಗಲಿ ಎಂದು ಪ್ರಾರ್ಥನೆ ಸಲ್ಲಿಸಲಾಗಿದೆ ಎಂದರು. ಇವತ್ತಿನಿಂದ ಶ್ರಾವಣ ಮಾಸ ಪ್ರಾರಂಭ ಆಗಿದೆ. ಅದರಲ್ಲಿ ಶ್ರಾವಣ ಸೋಮವಾರ ಶಿವನನ್ನು ಆರಾಧಿಸುವ ಒಂದು ವಿಶೇಷ ದಿನ ಆಗಿ ಮಾರ್ಪಟ್ಟಿದೆ. ಬಹಳ ಹಿಂದಿನಿಂದನೂ ಕೂಡ ಶ್ರಾವಣ ಮಾಸದಲ್ಲಿ ಹಬ್ಬಗಳು ಪ್ರಾರಂಭ ಆಗ್ತಾ ಇರುವಂಥದ್ದು ಮತ್ತು ವಿಶೇಷವಾಗಿ ಗೌರಿ ಹಬ್ಬ ಇರ್ಬೋದು ಮತ್ತು ವಿಶೇಷವಾಗಿ ತಾಯಂದ್ರಿಗೆ ವಾರಕ್ಕೊಂದು ಹಬ್ಬದಂತೆ ಈ ಶ್ರಾವಣ ಮಾಸದಲ್ಲಿ ಪ್ರಾರಂಭ ಆಗ್ತಾ ಇದೆ. ಅಂತಹ ಒಂದು ಈ ಶುಭ ಮಾಸದಲ್ಲಿ ಪುಷ್ಪಗಿರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಮತ್ತು ಅತಿ ಹೆಚ್ಚು ಭಕ್ತಾದಿಗಳು ಭಾಗವಹಿಸುವಂಥದ್ದು ಒಂದು ವಿಶೇಷ ಆಗಿದೆ. ನಾವು ಕೂಡ ಶ್ರಾವಣ ಮಾಸದ ಪ್ರಯುಕ್ತ ಬೆಳಗ್ಗೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನ ಮಾಡಿ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ಮತ್ತು ಪೂಜೆಯನ್ನು ಮಹಾಮಂಗಳಾರತಿಯನ್ನು ನೆರವೇರಿಸಿ ಬಂದ್ವಿ. ಬಹುಶಃ ಭಾಳ ಸಂತೋಷ ಆಗ್ತಾಯಿದೆ. ಈ ಮಳೆಯ ಸಂದರ್ಭದಲ್ಲಿ ಮತ್ತು ಸುಂದರವಾದಂಥ ಪ್ರಕೃತಿಯಲ್ಲಿ, ಅದರಲ್ಲಿ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ದೇವರ ದರ್ಶನವನ್ನು ಎಲ್ಲ ಭಕ್ತಾದಿಗಳು ಪಡೆದು ಬಹುಶಃ ತಮ್ಮ ಜೀವನದಲ್ಲಿ ಸುಖ ಸಂತೋಷ ಸಮೃದ್ಧಿ ನೆಲೆಸಲಿ ಅಂತ ಹೇಳಿ ನಾವಾದರೂ ಕೂಡ ಹಾರೈಸ್ತಾ ಎಲ್ಲ ಭಕ್ತಾದಿಗಳಿಗೆ ಶ್ರಾವಣ ಮಾಸದ ಶುಭಾಶಯಗಳನ್ನು ಕೋರ್ತಾ ಇದೆ.